ಅಮ್ಮ ನಾ ಬರ್ತೀನಮ್ಮ. ಸ್ವಲ್ಪ ಇರಿ ಸರ್. ಗುಡ್ ಮಾರ್ನಿಂಗ್ ಸರ್. ಕಾಲೇಜ್ಗೆ ತಾನೆ? ಹೌದು ಸರ್, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಸರ್. ಬಸ್ಸಲ್ಲಿ ಹೋಗು. ನೋಡಿ ಸರ್, ಬಸ್ ನಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಸರ್. ಪ್ಲೀಸ್ ಸರ್. ಆಟೋಲ್ ಬಂದ್ಬಿಡು. ಏನ್ ಸರ್, ನೀವ್ ಹೋಗೋದ್ ಕಾಲೇಜ್ಗೆ ತಾನೆ? ನಂಗ್ ಡ್ರಾಪ್ ಕೊಟ್ರೆ ಏನಾಗುತ್ತೆ? ಪ್ಲೀಸ್ ಅಮ್ಮ ನೀವಾದ್ರೆ ಹೇಳಿ. ಕರ್ಕೊಂಡು ಹೋಗೋ. ಅಮ್ಮ ನಾನು ಆ ಕಾಲೇಜ್ ಲೆಕ್ಚರರು, ಇವಳು ನನ್ನ ಸ್ಟೂಡೆಂಟ್. ಇವಳನ್ನ ಸ್ಕೂಟಲ್ ಕರ್ಕೊಂಡು ಹೋದ್ರೆ ಏನಂತಾರೆ? ಏನಾದ್ರೂ ಅನ್ಕೊಳ್ಳಿ ಬಿಡಿ ಸರ್. ಈಗ ಇಳಿತೀವಲ್ಲ ಸೀತನ್ ಕರೀಲೋ. ನೋನು ಅಮ್ಮ ನೀವ್ ಹೇಳಿಮ್ಮ. ಸುಮ್ನೆ ಕರ್ಕೊಂಡೋಗ್ ಬಿಡೋ. ಸರಿ, ಬಸ್ ಸ್ಟಾಪ್ ತನಕ ಬಿಡ್ತೀನಿ. ಓಕೆ ಅಮ್ಮ ಬರ್ತೀವಿ. ಅಮ್ಮ ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ ಅಂದೆ? ನನಗೇನೇನೋ ಯೋಚನೆ. ಹೋಗ್ಬಪ್ಪ. ಬಾಯ್ ಅಮ್ಮ. ಸರಿ ಅಮ್ಮ, ಬಾಯ್. ಸುಧಾ, ಸುಧಾ ನಿಂತ್ಕೋ. ಸುಧಾ ನಾನ್ ಕರಿತಾನೆ ಇದ್ದೀನಿ, ಹೋಗ್ತಾನೆ ಇದೆಯಲ್ಲ. ಏನ್ರಿ ಇದು? ಈ ಟೈಮ್ ನಲ್ಲಿ ಪಾರ್ಕ್ ಕರ್ಕೊಂಡ್ ಬಂದಿದ್ದೀರಲ್ಲ, ತುಂಬಾ ಚಳಿ ಆಗ್ತಿದೆ. ಚಳಿ ಆಗ್ತಿದ್ಯಾ? ಬಾ ಸ್ವಲ್ಪ ಬೆಚ್ಚ ಮಾಡ್ತೀನಿ. ನಿಂತ್ಕೊಳ್ರಿ ದೂರ. ಏನ್ ಹತ್ರ ಬಂದ ದೂರ ತಳ್ತಿಯಲ್ಲ? ಕಾಲೇಜಲ್ಲೇನೋ ಮಾತಾಡಬಾರ್ದು ನಿಜ, ಈ ಪಾರ್ಕ್ ನಲ್ಲಿ ಮಾತಾಡಬಾರ್ದಾ? ನನ್ನೇನ್ ಲವ್ವರ್ ಅಂತ ತಿಳ್ಕೊಂಡಿದ್ದೀರೇನು ಲೆಕ್ಚರರ್ ಸರ್? ನಾನೇನ್ ಕಾಲೇಜ್ ನಲ್ಲಿ ಓದಕ್ ಬಂದಿದ್ದೀನೋ ಇಲ್ಲ ಲವ್ ಮಾಡಕ್ ಬಂದಿದ್ದೀನೋ? ಓಹ್, ಹಾಗಾದ್ರೆ ನೀನ್ ನನ್ ಲವ್ ಮಾಡ್ತಾ ಇಲ್ಲ? ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ. ಓಹ್ ವೆರಿ ಗುಡ್. 1 ತಿಂಗಳಿಂದ ನಮ್ಮಲ್ಲೇ ಇದ್ಯಾ, ನನ್ ಜೊತೆಲೆ ಸುತ್ತಾಡ್ತಿದ್ಯಾ. ನಾನ್ ಕೊಡ್ಸೋ ಬಿರಿಯಾನಿ, ಐಸ್ ಕ್ರೀಮು, ಚಿಕ್ಲೆಟ್, ಚಾಕ್ಲೇಟ್ ಎಲ್ಲ ತಿಂದು ತೇಗ್ತಾ ಇದ್ಯಾ. ನಾನ್ ತಕೊಟ್ಟಿರೋ ಹ್ಯಾಂಡ್ ಬ್ಯಾಗು, ಚಪ್ಲಿ ಹಾಕೊಂಡ್ ಮೆರಿತಾ ಇದ್ಯಾ. ಲವ್ ಮಾಡು ಅಂದಾಗ ಮಾತ್ರ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತೀಯಾ? ಹಾ, ಅದೇ ಲವ್ ಅನ್ನೋದು ಅಷ್ಟು ಬೇಗ ಬಂದ್ಬಿಡುತ್ತಾ? ಇಲ್ಲ ಇಲ್ಲ ಇಲ್ಲ, ಮಕ್ಕಳಾದ್ಮೇಲೆ ಬರುತ್ತೆ. ಮಕ್ಕಳು ಅಂದ ತಕ್ಷಣ ನನಗ್ ಜ್ಞಾಪಕ ಬಂದ್ಬಿಡ್ತು. ಏನು? ನನಗೆ ನಾ ಇನ್ನೂ ನೀನ್ ಮುಟ್ಟೆ ಇಲ್ಲ, ಆಗ್ಲೇ ಏನೇನೋ ಹೇಳ್ತಿದ್ಯಲ್ಲ. ಅಯ್ಯೋ, ನಂಗೊಂದ್ ಆಸೆ. ನಮ್ಮ ಅಕ್ಕನ್ ಮದ್ವೆ ಆದ್ಮೇಲೆನೆ ನಾವ್ ಮದ್ವೆ ಮಾಡ್ಕೊಳ್ಳೋಣ ಅಂತ. ಯಾಕೆಂದ್ರೆ ದೊಡ್ಡವಳಗ್ ಮದ್ವೆ ಆಗದೆ ಚಿಕ್ಕವಳ್ ಮಾಡ್ಕೊಂಡ್ರೆ ಅಷ್ಟ್ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಮ್ಮ ದೇಶದಲ್ಲಿ ಗಂಡುಗಳಿಗೇನ್ ಬರೋಣ? ಸಾವಿರಾರು ಗಂಡುಗಳಿವೆ. ಸಾವಿರಾರ? ಅಲ್ಲ, ಅದ್ರಲ್ಲಿ ಒಂದ್ ಗಂಡು ನಿಮ್ಮ ಅಕ್ಕನ ಹುಡ್ಕೋದ್ರೆ ಆಯ್ತು. ಅದಕ್ಕೆ ಅವಳು ಒಪ್ಪೋದಿಲ್ಲ, ಮದ್ವೆನೇ ಬೇಡ ಅಂತಾಳೆ. ಈಗ ನಾನು ಏನ್ ಮಾಡು ಅಂತ್ಯಾ? ಸರಿ, ನಮ್ಮ ಅಕ್ಕನ ಹೇಗಾದ್ರೂ ಒಪ್ಪಿಸ್ತೀನಿ. ನೀವ್ ಮಾತ್ರ ನನ್ಗೋಸ್ಕರ ಒಂದ್ ಚೆನ್ನಾಗಿರೋ, ಓದಿರೋ, ನಿಮ್ ತರ ಇರೋ ಗಂಡನ್ ಹುಡುಕಿ. ನಂತರ ಇರೋ ಗಂಡ ಸ್ವಲ್ಪ ಕಷ್ಟನೇ. ಇಟ್ಸ್ ಆಲ್ ರೈಟ್, ಐ ವಿಲ್ ಟ್ರೈ. ಸದ್ಯ ನಂತರ ಇರೋ ಗಂಡು ಒಂದಿಲ್ಲ, ನನ್ನೇ ಮದುವೆ ಮಾಡ್ಕೊಂತ ಹೇಳಿಲ್ವಲ್ಲ. ಏನೋ? ಬೆಳಗ್ಗೆ ಎದ್ದು 3 ಸಲ ಉಪ್ಪಿಟ್ಟು ತಿಂದಿದ್ಯಾ? ಊಟ ಗಿಟ ಅಂದ್ರೆ ಒದ್ದು ಬಿಡ್ತೀನಿ. ಗಲಾಟಿ ಮಾಡ್ದೆ ಓದ್ಕೊಳ್ರ. ಈಗ ಬಂದ್ರೆ ಇಬ್ರಿಗೂ ನೋಡಿ. ಈಗ ಬರ್ತಿದ್ದೀನಿ ನಾನು. ಅಕ್ಕ, ಏನಮ್ಮ? ಸರ್ಕಾರಿ ಕೂತ್ಬಿಟ್ಯ? ಎದ್ದೇಳೆ ಕತ್ತೆ. ಎಲ್ಲಿ ಪೊಲೀಸ್ ಬರ್ತಿದ್ಯಾ ನೀನು? ಸಾರಿ ಅಕ್ಕ. ಏನ್ ಸಾರಿನೋ? ಅಕ್ಕ ಏನು? ಅಕ್ಕ ಏನು ಏನು? ನಿಂಗೊಂದ್ ಮಾತು ಹೇಳು. ನೀನ್ ನನ್ಗಿಂತ ದೊಡ್ಡವಳು ತಾನೆ? ಈಗ ಹೊಸದಾಗಿ ಅನುಮಾನ ಬಂದಿದ್ಯಾ ನಿಂಗೆ? ಏನು ಇಲ್ಲ, ನಿನ್ಗೊಂದ್ ಮದ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾವ ದೊಡ್ಡ ಮನುಷ್ಯ ತೀರ್ಮಾನ ಮಾಡಿದ್ದು? ಯಾರೇ ಇಲ್ಲ, ನಾನೇ. ನಿನಗೆ ಒಳ್ಳೆ ಗಂಡ್ ನೋಡಿ ಮದ್ವೆ ಮಾಡ್ಬೇಕು ಅಂತ. ಏನಂದೆ? ಹುಚ್ಚೆ ಬಾಯ್. ನನ್ನ ಮದ್ವೆ ತೀರ್ಮಾನ ಮಾಡೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಯಾ? ಎಷ್ಟು ಕೊಬ್ಬು ಕಣೆ ನಿಂಗೆ. ಒಂಚೂರು ಆಲೋಚನೆ ಮಾಡಿದ್ಯಾ ನೀನು? ನೋಡೆ, ಈ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿದ್ದೀನಿ ನಾನು. ನನ್ ಸುಖಕ್ಕೋಸ್ಕರ ಮದುವೆ ಮಾಡ್ಕೊಂಡು ಅವ್ರನ್ನೆಲ್ಲ ತಬ್ಲಿ ಮಾಡಕ್ ಹೇಳ್ತೀಯ? ನೋಡ್ ಸುಧಾ, ನಾನ್ ನಿನಗಿಂತ ದೊಡ್ಡವಳಾದ್ರು ಮೊದಲು ನಿನ್ ಮದ್ವೆ ಮಾಡಿ ಸಂತೋಷ ಪಡ್ತೀನಿ. ಇನ್ ಯಾವತ್ತು ನನ್ ಮದುವೆ ಬಗ್ಗೆ ಮಾತಾಡಿ ನನ್ನ ವಹಿಸ್ಬೇಡ ಕಣೆ. ಏನ್ ಸರ್ ಇದು? ನೋಡಿದ್ರು ನೋಡದೆ ಇದ್ದಾಗ ಹೋಗ್ತಾ ಇದೀರಲ್ಲ. ಯಾಕೆ ನಿಲ್ಸಿದ್ದು? ಏನಿಲ್ಲ ಸರ್, 10 o'clock ಬಸ್ ಹೊರಟೋಯ್ತು, 11 o'clock ಬಸ್ ಅದು ಹೊರಟೋಯ್ತು. ಇನ್ನೊಂದ್ ಬಸ್ ವೇಟ್ ಮಾಡಿದ್ರೆ ಕ್ಲಾಸ್ ಗೊತ್ತಾಗುತ್ತೆ ಸರ್. ಸರ್ ನಿಮ್ ಹಿಂದ್ಗಡೆ ಸೀಟ್ ಖಾಲಿ ಇದೆಯಲ್ಲ, ನಾನ್ ಕಾಲೇಜಿಗೆ ಡ್ರಾಪ್ ಮಾಡ್ಬಿಡಿ ಸರ್. ಹೋಗೋಣ ಸರ್, ಲೇಟ್ ಆಯ್ತು ಸರ್. ಇಳಿ ಕೆಳಗೆ, ಇಳಿ ಕೆಳಗೆ. ಕಾಲೇಜ್ ನಲ್ಲಿ ನೋಡಿದ್ರೆ ಗಲಾಟೆ, ಮನೇಲಿ ನೋಡಿದ್ರೆ ಅಲ್ಲೂ ಗಲಾಟೆ,
ಇಲ್ಲೇನ್ ಬಸ್ ಸ್ಟಾಪ್ ನಲ್ಲಿ ಗಲಾಟೆ ಮಾಡ್ಬೇಕು ಅಂತಿದ್ಯಾ? ಸರ್ ಕಾಲೇಜ್ ಗಲಾಟೆಗೆ ಸಾರಿ ಸರ್, ಮನೇಲಿ ಆಗಿದ್ದಕ್ಕೆ ಡಬ್ಬಲ್ ಸಾರಿ ಸರ್. ಸರ್ ದಯವಿಟ್ಟು ಡ್ರಾಪ್ ಕೊಡಿ ಸರ್. ನನಗೆ ಹುಡುಗಿರಿಗೆ ಡ್ರಾಪ್ ಕೊಟ್ಟು ಅಭ್ಯಾಸ ಇಲ್ಲ, ನಿನಗಂತೂ ಡ್ರಾಪ್ ಕೊಡೋದೇ ಇಲ್ಲ. ಸರ್ ನೀವು ನಂಗೆ ಡ್ರಾಪ್ ಕೊಡ್ಲಿಲ್ಲ ಅಂದ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಸರ್. ಕಾಲೇಜಿಗೆ ಲೇಟ್ ಆದ್ರೆ ಪಾಠ ಹೋಗುತ್ತೆ ಸರ್. ಪಾಠ ಹೋದ್ರೆ ನನ್ ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಕಷ್ಟ ಸರ್. ಆಮೇಲೆ ಲೈಫೇ ಕಷ್ಟ ಸರ್. ಪ್ಲೀಸ್ ಸರ್. ನಿನಗೆ ಬರೀ ಗಲಾಟೆ ಮಾಡಕ್ ಬರುತ್ತೆ ಅನ್ಕೊಂಡಿದ್ದೆ, ನಾಟಕನು ಚೆನ್ನಾಗಿ ಆಡ್ತೀಯ. ಹೌದು. ನೋ 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 ಸರ್. ನೋ ನೋ ಸರ್. ಕೂತ್ಕೋ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ಹೋಗೋಣ ನಿಂತಿದ್ದೀನಿ ಬಿಡ. ಬಂದ್ರೆ ಆಗೋದಲ್ಲ ಕೂತ್ಕೊಳ್ಳೋಣ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ಸ್ಪೆಕ್ಟರ್ಗೆ ಇಲ್ಲೇನ್ ಕೆಲ್ಸ? ಹೀಗೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ಕಾಲೇಜಲ್ಲಿ ಸ್ಟ್ರೈಕ್ ಏನಿಲ್ವಲ್ಲ? ಅದು ಯಾರಿಗೂ ಡ್ರಾಪ್ ಕೊಟ್ಟಂಗಿತ್ತು. ಅದು ನಿಮ್ ಕಾಲೇಜ್ ಹುಡುಗಿ ಸುಧಾ ಬಸ್ ಸ್ಟಾಪ್ ನಲ್ಲಿ ನಿಂತ್ಕೊಂಡಿದ್ಲು, ಡ್ರಾಪ್ ಕೊಟ್ಟೆ. ಓಹೋ, ಆ ಹುಡುಗಿಗೆ ಮಾತ್ರನಾ ಇಲ್ಲ ಎಲ್ಲಾ ಹುಡುಗಿರ್ಗೂ ಡ್ರಾಪ್ ಕೊಡೋದುಂಟಾ? ಅಕ್ಕ ಅದು ಮನೆಯಲ್ಲಿ. ಇನ್ಮೇಲೆ ಕಾಲೇಜ್ ಹುಡುಗಿಯರಿಗೆ ಡ್ರಾಪ್ ಕೊಡೋ ಸಮಾಚಾರ ಇಟ್ಕೊಳ್ಬೇಡ. ಓಕೆ, ನೀ ಹೋಗ್ಬೋದು. ಸಾರಿ. ಇನ್ಸ್ಪೆಕ್ಟರ್, ಯು ಕ್ಯಾನ್ ಗೋ ನೌ. ನನ್ ಕೇಸ್ ನೋಡು. ಬೆಳಗ್ಗೆನೆ ಕುಡಿದು ಬಂದ್ಬಿಟ್ಟಿದ್ದೀರಾ? ಕುಡಿ ಹೆಂಗ್ ಮಾಡ್ಬಿಟ್ನಲ್ಲಪ್ಪ ನನ್ನ ಮಗ. ಜಾಯಿಂಟೇ ತೆಗೆದ್ಬಿಟ್ಟಿದ್ದಾನೆ ಕಣೋ. ಒಂದ್ ಹೆಜ್ಜೆ ಎತ್ತಿಡ್ಬೇಕಾದ್ರೆ ಪ್ರಾಣನೇ ಹೋಗುತ್ತೆ. ಲೋಕೇಶ, ನೀನ್ ಹಗಲೆಲ್ಲ ಹೇಳ್ತಿದ್ದಲ್ಲ ನಿಮಗಾಗಿ ಜೀವ ಕೊಡ್ತೀನಿ ಅಂತ. ಈಗ್ಲೂ ಹೇಳ್ತೀನಲ್ಲ ಸರ್. ದಿನ ಈಗ ಬಂದಿದೆ ನೋಡು. ನೀನೇನ್ ಜೀವ ಕೊಡ್ಬೇಡ, ಜೀವ ತೆಗೆದು ಬಿಡು. ಆ ಇನ್ಸ್ಪೆಕ್ಟರ್ ನನ್ನ ಮಗನ್ನ ಮರ್ಡರ್ ಮಾಡ್ತೀಯಾ? ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನನಗಿಬ್ರು ಹೆಂಡ್ತಿರು ಸರ್, 6 ಜನ ಮಕ್ಳು ಸರ್. ಇರ್ಲಿ ಕಣೋ, ನೀನ್ ಜೈಲಿಗೆ ಹೋಗು. ನೀನ್ ಇರೋ ಕಡೆಗೇನೆ ಊಟ ತಿಂಡಿ ಗೋಲ್ಡ್ ಸ್ಪಾಟ್ಗೆ ಕಳಿಸ್ತೀನಿ. ನಿನ್ ಸಂಬಳ ತಿಂಗಳಾದ್ರೆ ಹೆಂಡತಿ ಮಕ್ಕಳು ಕಳಿಸ್ತೀನಿ. ನೀ ಇಲ್ಲಿದ್ದು ಮಾಡೋದಾದ್ರೇನು? ಇಲ್ಲಿರೋ ಮತ್ತು ಅಲ್ಲಿರೋ. ಸರ್ ನನ್ನ ಮಾತು ಕೇಳಿ ಸರ್, ನೀವಿನ್ನೂ ಬ್ಯಾಚುಲರ್, ಬೀದಿ ಬಸವಣ್ಣ ಇದ್ದಾಗಿದ್ದೀರಾ. ಆ ಮರ್ಡರ್ನ ನೀವೇ ಮಾಡ್ಬಿಡಿ ಸರ್. ಎಷ್ಟು ವರ್ಷ ನೀವು ಜೈಲ್ ಇರ್ತೀರೋ ಅಷ್ಟು ವರ್ಷ ನಾನು ಇಲ್ಲಿ ಪ್ರೊಪರೇಟರ್ ಆಗಿ ಇದ್ಕೊಂಡು ಲೆಕ್ಕಾಚಾರ ನೋಡ್ಕೋತೀನಿ ಸರ್. ನನ್ನ ಮಗನೇ, ನನಗೆ ಲೆಕ್ಕಾಚಾರ ಆಗ್ತಿದ್ಯಾ? ಇನ್ಸ್ಪೆಕ್ಟರ್, ನನ್ ಜಾಯಿಂಟ್ ತೆಗೆದಲ್ಲ ಮಗನೇ. ನಿನ್ ಜಾನ್ ನಿಕಲ್ ಮಾಡೋವರೆಗೂ ನಿದ್ದೆ ಮಾಡಲ್ಲ ಕಣೋ, ನಿದ್ದೆ ಮಾಡಲ್ಲ. ಅಮ್ಮ, ಏನಪ್ಪ? ನನ್ನ ಸಂಬಳದಲ್ಲಿ 1,000 ರೂಪಾಯಿ ಕೊಡಮ್ಮ. ಯಾಕೆ? ಒಂದಷ್ಟು ಬುಕ್ಸ್ ಬಂದಿದೆ, ತಗೋಬೇಕು. ಸರಿ. ಏನಮ್ಮ ಇದು? ನೋಟ್ ಮೇಲೂ ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್. ಅದೇನಪ್ಪ ನಮ್ಮನ್ನ ಕಾಪಾಡ್ತಿರೋದು. ಬನ್ನಿ.
ಇಲ್ಲಿ ನಿಮ್ಗೇನಾದ್ರು ತೊಂದರೆ? ನನಗೆ ಈ ಮನೇಲಿ ತೊಂದ್ರೆನಾ? ಚಚೆ, ಯಾಕೆ ಹೀಗೆಲ್ಲ ಕೇಳ್ತೀರ? ಯಾವ ತೊಂದ್ರೆನೂ ಇಲ್ಲ. ನಂದೇನು ಮಹಾ ಉಪಕಾರ, ನೀವು ಆಗ್ ಮಾಡಿದ ಉಪಕಾರಕ್ಕಿಂತನ ಇದ್ದ ನಮ್ಮಮ್ಮನ ಹತ್ರ ಎಲ್ಲ ವಿಷಯ ಮಾತಾಡಿ ನಿಮ್ಮನ್ನ ರಾಣಿಯಾಗಿ ಈ ಮನೇಲಿ ನೋಡ್ಕೋಬೇಕು ಅಂತಿದ್ದೆ. ಆದ್ರೆ ನೀವು ಪಂಜರದೊಳಗಿನ ಗಿಣಿಯಾಗಿರ್ತೀರಂತ ಈ ರೀತಿ ನಡ್ಕೋಬೇಕಾಯ್ತು. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಹಾ ನೋಡಿ, ಈ ಹಣ ತಗೊಳ್ಳಿ. ಹಾ, ನಿಮ್ಗೆ ಹಣ ಬಂದ ತಕ್ಷಣ ಕೊಟ್ಬಿಡಿ. ಗೊತ್ತಾಗ್ಲಿಲ್ವಾ? ಇಲ್ಲೇ ಸುತ್ತಾಡ್ತಾ ಇದೆಯಲ್ಲಪ್ಪ. ಹೊರಟೆಮ್ಮ. ಅಮ್ಮೋರೆ, ಒಂದ್ ನಿಮಿಷ. ಸೀತಾ, ಈ ತಿಂಗಳು ಬಾಡಿಗೆ ತಗೊಳ್ಳಿ. ಯಾಕಮ್ಮ ಇಷ್ಟ ಅವಸರ? ಇಲ್ಲ, ಈ ಕೈಗೆ ದುಡ್ಡು ಬಂತು, ಕೊಟ್ಬಿಟ್ರೆ ವಾಸಿ ಅಲ್ವಾ, ಖರ್ಚಾಗ್ಬಿಡುತ್ತೆ. ಅದಕ್ಕೆ ಇನ್ನು 10 ದಿವಸ ಟೈಮ್ ಇದೆಯಲ್ಲಮ್ಮ. ಇಲ್ಲ ಬೇಡಿಮ್ಮ, ಪ್ಲೀಸ್ ತಗೊಂಡ್ಬಿಡಿ. ಏನಂದ್ರೆ? ಏನಿಲ್ಲ, ಕೈಗೆ ಹಣ ಬಂದಲ್ಲ ರಾಮ ಅಂದೆ. ನೀನು ಹೋಗಮ್ಮ. ವಾಲು, ಶೂಸ್ ಹಾಕತಾ ಇದೀನಿ, ಹೊರಟ್ಬಿಟ್ಟೆಮ್ಮ. ವಾಲು, ಇವತ್ ನನಗೆ ನಿಜಾಂಶ ಗೊತ್ತಾಗ್ಬೇಕು. ಸೀತನ್ ಕರ್ಕೊಂಬಂದ್ ತಂದಿಟ್ಟಿರೋದು ನೀನ್ ತಾನೆ? ಹೌದಮ್ಮ, ನಾನ್ ಕಷ್ಟದಲ್ಲಿದ್ದಾಗ ಅವ್ರು ತುಂಬಾ ಉಪಕಾರ ಮಾಡಿದ್ರು. ಅದಕ್ಕೆ ನಾನು ಕಷ್ಟದಲ್ಲಿರೋರು ಸಹಾಯ ಮಾಡ್ಬೇಕಪ್ಪ. ಪಾಪ ಆ ಮಕ್ಕಳಿಗೋಸ್ಕರ ತಾನು ಮದುವೆ ಮಾಡ್ಕೊಳ್ದೆ ದುಡಿತಾ ಇರೋದು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೋಡ್ಯಾ, ನಿನ್ಗ ಅನಿಸ್ದಾಗ ನನಗೂ ಅನಿಸ್ತು. ನಾನ್ ಬರಲಮ್ಮ. ಬಾಲು, ನಿನ್ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ಸೀತನ ಹತ್ರ ನಿನ್ ಮದುವೆ ವಿಷಯ ಮಾತಾಡ್ಲಾ? ನನ್ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಎಂತ ಅಮ್ಮನ ಮನೆ. ಮಾತಾಡ್ಬಿಡಮ್ಮ, ಮಾತಾಡ್ಬಿಡು. ಈ ವಿಷಯ ಕೇಳಿದ್ರೆ ಸೀತಾ ಎಷ್ಟು ಸಂತೋಷ ಪಡ್ತಾಳೆ. ಅದು ಅಲ್ದೆ ಅವಳಿಗೂ ಒಂದು ಭಾರ ಕಮ್ಮಿ ಆಗುತ್ತಲ್ಲೇಮ್ಮ. ಬಾ ಮತ್ತೆ ಮಾತಾಡೋಣ. ನಾನಾ? ಅಮ್ಮ, ನನ್ನ ನಾಚಿಕೆ ಆಗುತ್ತಮ್ಮ. ನೀನ್ ಮಾತಾಡ್ಬಿಡು, ನನ್ ಕಾಲ ಲೇಟ್ ಆಯ್ತಮ್ಮ. ಅಮ್ಮ ನೀನ್ ಮಾತಾಡು, ಓಕೆ ಮಾಡ್ಬಿಡು. ಅಯ್ಯೋ ರಾಮ. ಸೀತಾ, ಸೀತಾ, ಬನ್ನಿಮ್ಮ, ಬನ್ನಿ ಕೂತ್ಕೊಳ್ಳಿ. ತಗೊಮ್ಮ. ಯಾಕಮ್ಮ? ನೀನ್ ಕೊಟ್ಟಲ್ಲ ಈ ಹಣ, ಅದು ನಿನ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಯಾಕೆ? ನನ್ ಮಗ ಹೇಳ್ಬಿಟ್ಟಿದ್ದಾನೆ ಸೀತಾ, ನಿನ್ ಮೇಲೆ ಬಾಡಿಗೆ ಕೊಡೋದ್ ಬೇಡ, ಹೀಗೆ 2 ಕಡೆ ಅಡಿಗೆ ಮಾಡೋದ್ ಬೇಡ, ಇನ್ಮೇಲೆ ನೀವ್ ಬೇರೆ ಅಲ್ಲ ನಾವ್ ಬೇರೆ ಅಲ್ಲ ಅಂತ. ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಈಗ್ಲೇ ಈ ಮನೇಲಿರಕ್ಕೆ ನಾನು ಸಂಕೋಚ ಪಟ್ಕೋತಾ ಇದ್ದೀನಿ. ಇಷ್ಟೊಂದು ಸಲಹೆ ಬೇಡಿಮ್ಮ, ಬೇಡಿ. ಸಲಿಗೆ ಕೊಡ್ತಾ ಇಲ್ಲ, ನೀನು ನಿಮ್ ಮನೆಗೆ ಯಜಮಾನಿ ಮಾಡ್ತಾ ಇದ್ದೀನಿ. ಬಾಲು ನೀನ್ ಪ್ರೀತಿಸ್ತಾ ಇದ್ದಾನಮ್ಮ. ನನ್ ಮಗ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ.